ನಮಸ್ಕಾರ ವೀಕ್ಷಕರೇ. ಹಾರ್ದಿಕ್ ಪಾಂಡ್ಯ ಅವರನ್ನು ಮುಂಬೈ ಇಂಡಿಯನ್ಸ್ ತಂಡ 15 ಕೋಟಿ ಹಣ ನೀಡಿ ಟ್ರೇಡ್ ಮಾಡಿ ತಂಡಕ್ಕೆ ಕರೆತಂದ ಘಟನೆ ನಿಮಗೆ ಗೊತ್ತೇ ಇರಬಹುದು. ಪಾಂಡ್ಯ ಅವರು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಟ್ರೇಡ್ ಆದ ಬಳಿಕ ಸಾಕಷ್ಟು ಊಹಾಪೋಹಗಳು ಹರಿದಾಡುತ್ತಿದ್ದವು. ಗುಜರಾತ್ ಟೈಟನ್ಸ್ ತಂಡವನ್ನು ಒಂದು ಬಾರಿ ಚಾಂಪಿಯನ್ ಮತ್ತೆ ಇನ್ನೊಂದು ಬಾರಿ ರನ್ನರ್ಸ್ ಅಪ್ ಮಾಡಿದ ತಂಡವನ್ನು ದಿಢೀರನೆ ಹಾರ್ದಿಕ್ ಪಾಂಡ್ಯ ಅವರು ಜಿಟಿ ತಂಡವನ್ನು ತೊರೆದ ಬಳಿಕ ಸಾಕಷ್ಟು ಚರ್ಚೆಗಳು ನಡೆಯಲು ಆರಂಭವಾಗಿದ್ದವು. ನಂತರ ಈಗ ಕೆಲವೇ ದಿನಗಳ ಮುಂಚೆ ಮುಂಬೈ ಇಂಡಿಯನ್ಸ್ ತಂಡ ರೋಹಿತ್ ಶರ್ಮಾ ಅವರು ತಂಡದ ನಾಯಕತ್ವದಿಂದ ಕೆಳಗಿಳಿಸಿ ಹಾರ್ದಿಕ್ ಪಾಂಡ್ಯ ಅವರನ್ನು ಹೊಸ ನಾಯಕನಾಗಿ ನೇಮಕ ಮಾಡಿತ್ತು. ಆದರೆ ಈಗ ಇದರ ಬಗ್ಗೆ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹೊರಬೀಳುತ್ತಿದ್ದು, ಅದರ ಬಗ್ಗೆ ನಿಮಗೂ ಕೂಡ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರರಿಗೂ ಕೂಡ ಶೇರ್ ಮಾಡಿ. ಅದಕ್ಕೂ ಮುನ್ನ ವೀಕ್ಷಕರೇ, ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಲು ಮರೆಯಬೇಡಿ. ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಹಾರ್ದಿಕ್ ಪಾಂಡ್ಯ ಅವರನ್ನು ಅಚ್ಚರಿಯ ರೀತಿಯಲ್ಲಿ ಮುಂಬೈ ಇಂಡಿಯನ್ಸ್ ತಂಡ 15 ಕೋಟಿಯಷ್ಟು ಹಣ ನೀಡಿ ಟ್ರೇಡ್ ಮಾಡಿಕೊಂಡಿತ್ತು. ಆದರೆ ಈಗ ಇದರ ಬಗ್ಗೆ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹೊರಬೀಳುತ್ತಿದ್ದು, ಕೆಲವು ಮೀಡಿಯಾ ರಿಪೋರ್ಟ್ಸ್ ನ ಪ್ರಕಾರ ಹಾರ್ದಿಕ್ ಪಾಂಡ್ಯ ಅವರನ್ನು ಮುಂಬೈ ಇಂಡಿಯನ್ಸ್ ತಂಡ ಸುಮಾರು 100 ಕೋಟಿಯಷ್ಟು ಹಣವನ್ನು ಗುಜರಾತ್ ಟೈಟನ್ಸ್ ತಂಡಕ್ಕೆ ನೀಡಿ ಟ್ರೇಡ್ ಮಾಡಿಕೊಂಡಿದೆ ಎಂಬ ಆಘಾತಕಾರಿ ಮಾಹಿತಿಗಳು ಈಗ ಹೊರಬೀಳುತ್ತಿವೆ. ಹೌದು ವೀಕ್ಷಕರೇ, ತೆರೆಯ ಮುಂದೆ ಇದು 15 ಕೋಟಿಯ ಡೀಲ್ ಆದರೂ ಕೂಡ ಈಗ ತೆರೆಯ ಹಿಂದೆ ಈಗ 100 ಕೋಟಿಯಷ್ಟು ಹಣದ ದೊಡ್ಡ ಮೊತ್ತದ ಡೀಲ್ ಆಗಿದೆ ಎಂದು ಇಂಡಿಯನ್ ಟೈಮ್ಸ್ ಸೇರಿದಂತೆ ಸಾಕಷ್ಟು ಸುದ್ದಿವಾಹಿನಿಗಳು ಈಗಾಗಲೇ ಮಾಹಿತಿಗಳನ್ನು ಹೊರಹಾಕಿವೆ. ಐಪಿಎಲ್ ಇತಿಹಾಸದಲ್ಲಿ ಇದೊಂದು ದೊಡ್ಡ ಶಾಕಿಂಗ್ ಘಟನೆ ಅಂತಾನೆ ಹೇಳಬಹುದಾಗಿದೆ. ಇಷ್ಟು ದೊಡ್ಡ ಮೊತ್ತಕ್ಕೆ ಒಬ್ಬ ಆಟಗಾರನನ್ನು ಖರೀದಿ ಮಾಡುವುದಾದರೆ ಐಪಿಎಲ್ ನಲ್ಲಿ ಯಾವ ರೀತಿ ಹಣದ ವ್ಯವಹಾರ ನಡೆಯುತ್ತಿದೆ ಎಂದು ಅಂದಾಜಿಸಲು ಕೂಡ ಸಾಧ್ಯವಾಗದ ಘಟನೆ ಇದಾಗಿದೆ. ಆದರೆ ಹಾರ್ದಿಕ್ ಪಾಂಡ್ಯ ಅವರು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಆಗಮಿಸಿದ ಬಳಿಕ ಮುಂಬೈ ಇಂಡಿಯನ್ಸ್ ತಂಡದಲ್ಲಿಯೂ ಕೂಡ ಅಲ್ಲೋಲ ಕಲ್ಲೋಲ ಉಂಟಾಗಿದ್ದು, ಎಂಐ ತಂಡದ ಹಿರಿಯ ಆಟಗಾರರಾದ ಜಸ್ಪ್ರೀತ್ ಬುಮ್ರಾ, ಸೂರ್ಯಕುಮಾರ್ ಯಾದವ್ ಮತ್ತೆ ರೋಹಿತ್ ಶರ್ಮಾ ಅವರು ತೀವ್ರ ಬೇಸರಗೊಂಡು ಈಗ ತಂಡದಿಂದ ಹೊರಗೋಗುವ ಮನಸ್ಸನ್ನು ಕೂಡ ಮಾಡುತ್ತಿದ್ದಾರೆ. ವೀಕ್ಷಕರೇ, ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.